ದಿನಾಂಕ ಘೋಷಣೆಗೂ ಮೊದಲೇ ರಂಗೇರಿದೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಖಾಡ. ಮಂಡ್ಯ ಲೋಕಸಭೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರ ಹೆಸರು ಮತ್ತೆ ಮುನ್ನೆಲೆಗೆ ಬಂದಿದೆ. ಇನ್ನು ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ದಿನಾಂಕನೇ ಘೋಷಣೆ ಆಗಿಲ್ಲ. ಆಲ್ರೆಡಿ ಮಂಡ್ಯ ಲೋಕಸಭೆ ಕಣ ರಂಗೇರಿದೆ. ಮತ್ತೆ ಕುಮಾರಸ್ವಾಮಿ ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ಪುತ್ರನಿಗಾಗಿ ಮಂಡ್ಯ ಅಖಾಡಕ್ಕೆ ಧುಮುಕಿದ್ರ ಎಚ್.ಡಿ. ದೇವೇಗೌಡರು. ರಾಜಕಾರಣದಲ್ಲಿ ಯಾರೂ ಶತ್ರು ಅಲ್ಲ, ಯಾರೂ ಮಿತ್ರರೂ ಅಲ್ಲ. ರಾಜಕೀಯದಲ್ಲಿ ಮಿತ್ರಗಳು ಶತ್ರುಗಳು ಯಾರೂ ಇಲ್ಲ. ಈಗ ಸಚ್ಚೆ ಯಡಿಯೂರಪ್ಪನವ್ರ ಜೊತೆ ಹೋಗಿ ಮೊದಲು ರಿಸೀವ್ ಮಾಡಿ ಆಮೇಲೆ ಓಡಿ ಬಂದು ನನಗೂ ರಿಸೀವ್ ಮಾಡ್ತಾನೆ. ಅದು ಮಿತ್ರರು ಯಾರೂ ಇಲ್ಲ. ಆದ್ದರಿಂದ ನಾವೆಲ್ಲ ಒಂದು ಸಮೂಹ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಮಂಡ್ಯ ಪ್ರತಿನಿಧಿ ನಂದೀಶ್ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ನಂದೀಶ್, ರಾಜಕೀಯದಲ್ಲಿ ಯಾರೂ ಮಿತ್ರರಲ್ಲ, ಯಾರೂ ಶತ್ರುಗಳಲ್ಲ ಅನ್ನೋದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಬಾಯಲ್ಲಿ ಬಂತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಲೋಕಸಭಾ ಕ್ಷೇತ್ರದ ಚುನಾವಣೆಯ ದಿನಾಂಕ ಘೋಷಣೆಗೂ ಮುನ್ನವೇ ಮಂಡ್ಯ ಲೋಕಸಭಾ ಅಖಾಡ ರಂಗೇರಿದೆ ಅಂತ ಅರ್ಥ. ಯಾವಾಗ ಈ ಒಂದು ಮಾತುಕತೆ ಆಗಿದ್ದು, ಏನು ದೇವೇಗೌಡರ ಮಾತಿನ ಹಿನ್ನೆಲೆ? ಖಂಡಿತ ಮಧುಸೂದನ್, ಇತ್ತೀಚೆಗೆ ಶ್ರೀರಂಗಪಟ್ಟಣದ ಚಂದ್ರವಾಹನ ಮಠ ಏನಿದೆ, ಆ ಒಂದು ಮಠದಲ್ಲಿ ಒಂದು ಖಾಸಗಿ ಕಾರ್ಯಕ್ರಮ ಇರುತ್ತೆ. ಆ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹಾಗೆ ಮಾಜಿ ಸಿ.ಎಂ ಯಡಿಯೂರಪ್ಪನವರು ಕೂಡ ಇಬ್ಬರು ಭಾಗವಹಿಸ್ತಾರೆ. ಅದೇ ಒಂದು ಕಾರ್ಯಕ್ರಮದಲ್ಲಿ ಸಂಸದೆ ಸುಮಲತಾ ಅವರ ಅತ್ಯಾಪ್ತ ಇಂಡುವಾಳು ಸಚ್ಚಿದಾನಂದರವರನ್ನ ಆಡಿ ಹೊಗಳಿರುವಂಥದ್ದು. ಆ ಮೂಲಕ ಈಗಾಗಲೇ ಏನು ಚರ್ಚೆ ಆಗ್ತಾ ಇದೆ, ಒಂದ್ ಕಡೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮುಂದಿನ ಚುನಾವಣೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸ್ಪರ್ಧೆಯನ್ನು ಮಾಡ್ತಾರೆ ತನಕ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಇಲ್ಲಿನ ಸ್ಥಳೀಯ ನಾಯಕರುಗಳು ಕೂಡ ಏನು ಕುಮಾರಸ್ವಾಮಿ ಅವರು ಬರಲೇಬೇಕು, ಇಲ್ಲಿ ಸ್ಪರ್ಧೆಯನ್ನು ಎಚ್.ಡಿ. ದೇವೇಗೌಡರೇ ಮಂಡ್ಯ ಅಖಾಡಕ್ಕೆ ಧುಮುಕಿರುವಂತದ್ದು. ಆ ಮೂಲಕ ಸಂಸದೆ ಸುಮಲತಾ ಅವರಿಗೆ ಚೆಕ್ಮೇಟ್ ಅನ್ನು ಕೊಟ್ಟಿರುವಂತದ್ದು. ಅಂದ್ರೆ ತನ್ನ ಆಪ್ತ ಏನು ಸುಮಲತಾ ಅವರ ಆಪ್ತ ಇಂಡುವಾಳು ಸಚ್ಚಿದಾನಂದ ಇದ್ದಾರೆ, ಅವರನ್ನೇ ಹೈಜಾಕ್ ಮಾಡುವಂತ ಕೆಲಸವನ್ನ ಇದೀಗ ಜೆಡಿಎಸ್ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ದೇವೇಗೌಡರೇ ಅವರನ್ನ ಆಡಿ ಹೊಗಳಿರುವ ಮೂಲಕ ಒಂದು ಕಡೆ ಅಂದ್ರೆ ನೇರವಾಗಿ ಮೈತ್ರಿ ಪಕ್ಷದ ಪರವಾಗಿ ಇಂಡುವಾಳು ಸಚ್ಚಿದಾನಂದ ಅವರು ಕೆಲಸ ಮಾಡ್ತಾರೆ ಎಂಬುದು ಇಲ್ಲಿ ಸ್ಪಷ್ಟವಾಗಿ ತಿಳಿಯುವಂತದ್ದು. ಯಾಕೆಂತಂದ್ರೆ ಈಗಾಗಲೇ ಇಂಡುವಾಳು ಸಚ್ಚಿದಾನಂದ ಅವರು ಸಂಸದೆ ಸುಮಲತಾ ಅವರಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಇದರ ನಡುವೆ ಇದೀಗ ಏನು ಮಾಜಿ ಪ್ರಧಾನಿ ದೇವೇಗೌಡರು ಒಂದು ಮಾತನ್ನ ಹೇಳ್ತಾರೆ, ರಾಜಕಾರಣದಲ್ಲಿ ಯಾರು ಶತ್ರು ಅಲ್ಲ, ಆ ಮೂಲಕ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅಲ್ಲದೆ ಮತ್ತೊಂದು ಹೇಳಿಕೆಯನ್ನು ಕೊಡುವಂಥದ್ದು, ಯಡಿಯೂರಪ್ಪನವ್ರಿಗೂ ಕೂಡ ಇಂಡುವಾಳು ಸಚ್ಚಿದಾನಂದ ಶಿಷ್ಯ ಆಗಿದ್ದಾರೆ. ಅದೇ ನಿಟ್ಟಿನಲ್ಲಿ ನನಗೂ ಕೂಡ ಆತ ಶಿಷ್ಯ ಎಂಬ ಮೂಲಕ ಹೇಳಿರುವಂಥದ್ದು. ಎಲ್ಲರೂ ಕೂಡ ಒಂದು ಸಮೂಹ, ಅಂದ್ರೆ ರಾಜಕಾರಣದಲ್ಲಿರುವಂಥವ್ರು ಎಲ್ಲರೂ ಕೂಡ ಒಂದು ಎಂಬ ಮಾತುಗಳನ್ನ ಹೇಳಿರುವಂಥದ್ದು. ಆ ಮೂಲಕ ನೇರವಾಗಿ ಸಂಸದೆ ಸುಮಲತಾ ಅವರ ಆಪ್ತನನ್ನ ಜೆಡಿಎಸ್ ನತ್ತ ಸೆಳೆಯುವಂಥದ್ದು. ಅಂದ್ರೆ ಮೈತ್ರಿ ಪಕ್ಷ ಈಗಾಗಲೇ ಬಿಜೆಪಿನ ಇಂಡುವಾಳು ಸಚ್ಚಿದಾನಂದ ಅವರು ಸೇರಿದ್ದಾರೆ. ಆ ನಿಟ್ಟಿನಲ್ಲಿ ಇಂಡುವಾಳು ಸಚ್ಚಿದಾನಂದ ಅವರು ಮೈತ್ರಿ ಪಕ್ಷದ ಪರವಾಗಿ ಕೆಲಸವನ್ನ ಮಾಡ್ತಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರೇ ಆಗ್ಲಿ ಯಾರೇ ಆಗ್ಲಿ ಆ ಒಂದು ಗೆಲುವಿಗೆ ಈ ಒಂದು ಎಲ್ಲ ನಡೆಯೂ ಕೂಡ ಅನುಕೂಲ ಆಗುತ್ತೆ ಎಂಬ ಲೆಕ್ಕಾಚಾರದಲ್ಲಿ ಈ ಮಾತನ್ನ ಹೇಳಿರುವಂತದ್ದು. ಎಚ್.ಡಿ. ದೇವೇಗೌಡರ ಇದೀಗ ತಮ್ಮ ಪುತ್ರ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮಂಡ್ಯ ಅಖಾಡಕ್ಕೆ ಇಳಿದ್ರ ಎಂಬ ಚರ್ಚೆಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ನಂದೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.